Hello everyone, welcome to Navras Maths Tutorials. ಈಗ ಎಕ್ಸರ್ಸೈಸ್ ನಂಬರ್ 3.2 ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಈ ಸಬ್ಸ್ಟಿಟ್ಯೂಷನ್ ಇದಕ್ಕೂ ಮುಂಚೆ ಏನ್ ಮಾಡಿದ್ವಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೆಥಡ್ ಮಾಡಿದ್ವಿ. ಇದು ಸಬ್ಸ್ಟಿಟ್ಯೂಷನ್ ಮೆಥಡ್. ಇದ್ರ ಬಗ್ಗೆನೂ ನಾನು ಇಂಟ್ರಡಕ್ಷನ್ ಅಲ್ಲೇ ಹೇಳಿದ್ದೀನಿ, ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ಈಗ ಮಾಡೋಣ. ನೋಡಿ ಅದ್ರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 14 ಅಂತ ಒಂದು ಈಕ್ವೇಶನ್ ಇದೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4 ಅಂತ ಒಂದು ಈಕ್ವೇಶನ್ ಇದೆ. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತಂದ್ರೆ, ನೋಡಿ ಫಸ್ಟ್ ಇದನ್ನ ನಂಬರ್ 1 ಅಂತ ಹಾಕೊಳ್ಳೋಣ. ಈಕ್ವೇಶನ್ ನಂಬರ್ 1 ಅಂತ ಅರ್ಥ. ಇದು ಈಕ್ವೇಶನ್ ನಂಬರ್ 2 ಅಂತ. ಓಕೆ, ಫಸ್ಟ್ ಈಕ್ವೇಶನ್ ನಂಬರ್ 1 ತಗೊಳ್ಳೋಣ. ಓಕೆ, ಟೇಕಿಂಗ್ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 14 ಇದೆ. ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಒಂದೇ ವೇರಿಯೇಬಲ್ ನಲ್ಲಿ ಇಟ್ಕೋಬೇಕು. ಅಂದ್ರೆ ಯಾವ ರೀತಿ ಅಂದ್ರೆ, ನೋಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 14, ಈ ವೈ ಇದೆಲ್ಲ ಇದನ್ನ ಈಕ್ವಲ್ಸ್ ಟು ಈ ಕಡೆ ಕಳಿಸ್ಬೇಕು. ಅಂದ್ರೆ 14 ಮೈನಸ್ ವೈ ಆಯ್ತು ಅಲ್ವಾ. ಈ ವೈ ಈ ಕಡೆ ಬಂದ್ರೆ ಪ್ಲಸ್ ವೈ ಹೋಗಿ ಮೈನಸ್ ವೈ ಆಯ್ತು. ಸೊ ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು 14 ಮೈನಸ್ ವೈ ಆಯ್ತು. ಸೊ ಇದನ್ನ ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಈಗ ಇದನ್ನ ಸೆಕೆಂಡ್ ಈಕ್ವೇಶನ್ ಅಲ್ಲಿ ಪುಟ್ ಮಾಡೋಣ. ಓಕೆ, ಅದನ್ನ ಬರೆಯೋಣ. ನೋಡಿ, ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 14 ಮೈನಸ್ ವೈ ಇನ್ ಈಕ್ವೇಶನ್ ನಂಬರ್ 2. ಓಕೆ, ಈಕ್ವೇಶನ್ ನಂಬರ್ 2 ಏನಿದೆ, ಫಸ್ಟ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4 ಇದೆ. ಈಗ ಎಕ್ಸ್ ಪ್ಲೇಸ್ ಅಲ್ಲಿ ನಾವು ಇದನ್ನೇ ಪುಟ್ ಮಾಡೋಣ. ಓಕೆ, ಎಕ್ಸ್ ಏನಿದೆ ಅಲ್ಲ, ಯಾಕಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 14 ಮೈನಸ್ ವೈ ಅಂತ ಬಂದಿದೆ ನಮ್ಗೆ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ 14 ಮೈನಸ್ ವೈ ಬರ್ದ್ವಿ. ಈಗ ಮೈನಸ್ ವೈ ಇಲ್ಲಿ ಆಲ್ರೆಡಿ ಇದೆ, ಇದನ್ನು ಬರೆಯೋಣ. ಈಕ್ವಲ್ಸ್ ಟು 4 ಆಯ್ತಾ. ಈಗ ನೋಡಿ, ಈ 14 ಹಾಗೆ ಇಡಿ, ಎರಡು ಮೈನಸ್ ಇದಾವೆ ಅಂದ್ರೆ ಆಡ್ ಮಾಡಬೇಕು. ಮೈನಸ್ ವೈ ಮೈನಸ್ 2y ಆಯ್ತು ಅಲ್ವಾ. 1y ಅಂದ್ರೆ ಆಡ್ ಮಾಡಿದ್ರೆ ಮೈನಸ್ 2y ಇಸ್ ಈಕ್ವಲ್ಸ್ ಟು 4 ಆಯ್ತು. ಈಗ ಈ 14 ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ಈಗ ನೋಡಿ, ಈ ಮೈನಸ್ 2y ಇಸ್ ಈಕ್ವಲ್ಸ್ ಟು 4, ಈ 14 ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, ಮೈನಸ್ 14 ಆಯ್ತು ಅಲ್ವಾ. ಈಗ ನೋಡಿ, ಒಂದು ಪ್ಲಸ್ 1 ಮೈನಸ್ ಆಯ್ತು. 14 ಮೈನಸ್ 4, ಇದಕ್ಕೆ ಮೈನಸ್ ಇದೆ, ಇದಕ್ಕೆ ಪ್ಲಸ್ ಇದೆ. ಪ್ಲಸ್ ಮೈನಸ್ ಮಾಡಬೇಕು. 14 ಮೈನಸ್ 4 10 ಆಯ್ತು. ಆದ್ರೆ ಬಿಗ್ಗರ್ ನಂಬರ್ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಬರಿಬೇಕು. ಓಕೆ, ಸೊ ಮೈನಸ್ 2y ಇಸ್ ಈಕ್ವಲ್ಸ್ ಟು ಮೈನಸ್ 10 ಬಂತು. ಓಕೆ, ಇಲ್ಲಿ ನೋಡಿ ಮೈನಸ್ ಮೈನಸ್ ಕ್ಯಾನ್ಸಲ್ಸ್. ಇಲ್ಲೇ ಆದ್ರೂ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲಾಂದ್ರೆ ನೀವು ಡಿವೈಡ್ ಮಾಡ್ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಈಗ y ಇಸ್ ಈಕ್ವಲ್ಸ್ ಟು ಏನಾಗತ್ತೆ, 10 ಅಪಾನ್ ಈ 2 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ನೋಡಿ, ಇಲ್ಲಿ ಮೈನಸ್ ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ ನೀವು ಇಲ್ಲಿನೂ ಮೈನಸ್ 2 ಬರುತ್ತಲ್ವಾ, ಅವಾಗೂ ನೀವು ಕ್ಯಾನ್ಸಲ್ ಮಾಡ್ಬೋದು. ಓಕೆ, ನಮ್ಗೆ ಆಲ್ರೆಡಿ ಕ್ಯಾನ್ಸಲ್ ಆಗಿ ಮಾಡ್ಬಿಟ್ಟಿದೀವಿ. ಸೊ 2 1s are 2 5s are. ಸೊ ಏನ್ ಬಂತು ನಮ್ಗೆ, y ಇಸ್ ಈಕ್ವಲ್ಸ್ ಟು 5 ಬಂತು. ಓಕೆ, ಇಲ್ಲಿ ನಮ್ಗೆ y ವ್ಯಾಲ್ಯೂ ಬಂತು. ಈಗ y ವ್ಯಾಲ್ಯೂ ಬಂದ್ಮೇಲೆ ನಾವು ಈಕ್ವೇಶನ್ ನಂಬರ್ 3 ನಲ್ಲಿ ಏನ್ ಮಾಡ್ಕೊಂಡಿದೀವಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 14 ಮೈನಸ್ ವೈ ಅಂತ ಬರ್ಕೊಂಡಿದೀವಲ್ವಾ. ಆ ವೈ ಪ್ಲೇಸ್ ಅಲ್ಲಿ ಈ ವೈ ವ್ಯಾಲ್ಯೂ ಹಾಕ್ಬಿಟ್ರೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಕೂಡ ಬಂದ್ಬಿಡತ್ತೆ. ಓಕೆ, ಸೊ ಅದನ್ನೇ ಬರೆಯೋಣ. ಪುಟ್ ವೈ ಇಸ್ ಈಕ್ವಲ್ಸ್ ಟು 5 ಇನ್ ಈಕ್ವೇಶನ್ ನಂಬರ್ 3. ಓಕೆ, ಈಕ್ವೇಶನ್ ನಂಬರ್ 3 ಏನಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 14 ಮೈನಸ್ ವೈ ಅಂತ ಇದೆ. ಈಗ ವೈ ಪ್ಲೇಸ್ ಅಲ್ಲಿ 5 ಹಾಕೋಣ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 14 ಮೈನಸ್ 5 ಅಂದ್ರೆ 9 ಬಂತು ಅಲ್ವಾ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೂಡ ಬಂತು, ಇಲ್ಲಿ ವೈ ವ್ಯಾಲ್ಯೂ ಕೂಡ ಬಂತು. ಸೊ ಈ ರೀತಿ ನಾವು ಮಾಡೋದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ, ಯಾಕಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ಅಲ್ವಾ. ಸೊ ನಾವೇನ್ ಹೇಳ್ಬೋದು, therefore ಎಕ್ಸ್ ಇಸ್ ಈಕ್ವಲ್ಸ್ ಟು 9, ವೈ ಇಸ್ ಈಕ್ವಲ್ಸ್ ಟು 5 ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್.